ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಸ್ನೇಹ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಹಾಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನಗೆ ಇನ್ಸ್ಟಾಗ್ರಾಮಲ್ಲಿ 10K ಫಾಲೋವರ್ಸ್ ಆಗಿದೆ. ತುಂಬಾ ಖುಷಿಯಾಗಿದ್ದೀನಿ. ಅದರಲ್ಲೂ 2024 ಎಂಡಿಂಗ್ ಟೈಮಲ್ಲಿ 10K ಫಾಲೋವರ್ಸ್ ಆಗಿದೆ. ಇಷ್ಟು ಬೇಗ ಇಷ್ಟು ಫಾಲೋವರ್ಸ್ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ತುಂಬ ಸಪೋರ್ಟಿವ್ ಆಗಿದ್ದೀರಾ. ಹಾಗೆ ಈ ಸಾಂಗಿಗೆ ರೀಲ್ ಮಾಡಿ, ಟ್ರೆಂಡಿಂಗ್ ಸಾಂಗ್ ಬಂತು ಅಂದರೆ ತುಂಬ ಜನ ಶೇರ್ ಮಾಡ್ತಿರ್ತಾರೆ. ಆ್ಯಂಡ್ ಬರ್ಡೇ ವಿಶಸ್ ಆಗಿರಲಿ, ನ್ಯೂ ಇಯರ್ ವಿಶಸ್ ಆಗಿರಲಿ, ಎಲ್ಲ ತುಂಬ ವಿಶ್ ಮಾಡಿದ್ದೀರಾ. ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಮನೇಲೂ ಅಷ್ಟೇ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅಪ್ಪ ಅಮ್ಮ ಆಗಲಿ ಯಾವುದಕ್ಕೂ ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಎದುರುಕೋಬೇಡ, ಧೈರ್ಯವಾಗಿ ನೀನು ಮಾಡು ಅಂತೇಳಿ ಸಪೋರ್ಟ್ ಮಾಡ್ತಾರೆ. ನನಗೆ ಪೂಜಾಕ್ಕ ಅಂತ ಅಕ್ಕ ಇದ್ದಾಳೆ, ಅವಳು ನನಗೆ ಅಮ್ಮನಾಗೆ, ಎರಡನೇ ಅಮ್ಮನ ಥರ. ಅವಳು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾಳೆ. ತಂಗಿ ಇದ್ದಾಳೆ ಹೇಮಾ ಅಂತ, ಅವಳು ಎದುರಿಗೇನು ಹೇಳ್ಕೊಳ್ಳಿಲ್ಲ, ಜಗಳ ಆಡ್ತೀವಿ, ಕಿತ್ತಾಡ್ತೀವಿ. ಬಟ್ ಅವಳು ಕೂಡ ತುಂಬ ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂದರೆ ಜೊತೆಗಿರ್ತಾಳೆ. ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಜೀವಿತ ಮತ್ತು ನಿಖಿಲ್ ಅಂತ. ಜೀವಿ ಜೊತೆ ಅಂತೂ 3 year ಆಯಿತು, ಭೇಟಿ ಆಗಿಲ್ಲ, ಕಾನ್ವರ್ಸೇಷನ್ ಕೂಡ ಕಡಿಮೆ, ಡೈಲಿ ಮಾತಾಡೋದಿಲ್ಲ. ಬಟ್ ನಮ್ಮಿಬ್ರು ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಹೇಳೋದಕ್ಕಾಗಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದೆ. ಅವಳು ಕೂಡ ಅಷ್ಟೇ ನನಗೆ ಪ್ರಿಯುಯಿಂದ ಎಷ್ಟು ಕಾಳಜಿ ಮಾಡ್ತಿದ್ಲು, ಕೇರ್ ಮಾಡ್ತಿದ್ಲು ಅಂದರೆ ಬೆಸ್ಟ್ ಫ್ರೆಂಡ್ ಅನ್ನೋದಕ್ಕಿಂತ ನಮ್ಮ ಮನೆ ಹುಡುಗಿನೇ ಆಗಿದ್ದಾಳೆ ಜೀವಿತ. ನಿಮಗೂ ಥ್ಯಾಂಕ್ ಯು ಸೋ ಮಚ್ ಜೀವಿ. ಆ್ಯಂಡ್ ನಂದು ಸ್ನೇಹ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಪ್ರತಿ ವರ್ಷ ಏನು ಮಾಡ್ತಿದ್ದೆ ಅಂದರೆ, ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಎಷ್ಟಿದೆ ಅಷ್ಟು ಜನಕ್ಕೂ ನ್ಯೂ ಇಯರ್ ವಿಶ್ ಮಾಡ್ತಿದ್ದೆ. ಬಟ್ ಈ ಇಯರ್ ಮಾಡಲಿಲ್ಲ. ಬಿಕಾಸ್ ಒಂದೇ ರೀಸನ್, ಆ ಕಡೆಯಿಂದ ನನಗೆ ಎಷ್ಟು ವಿಶಸ್ ಬರುತ್ತೆ, ಯಾರ್ಯಾರು ಮೈಂಡಲ್ಲಿ ನನ್ನ ನೆನ್ಪಿಟ್ಕೊಂಡು ನನಗೆ ವಿಶ್ ಮಾಡ್ತಾರೆ ಅಂತ ನೋಡಬೇಕು ಅನ್ನೋ ಒಂದೇ ರೀಸನಿಂದ. ಬಟ್ ಯಾರೂ ಅಷ್ಟು ವಿಶಸ್ ಬರಲಿಲ್ಲ. ಬಂದಿದ್ದು ನನ್ನ ಫ್ರೆಂಡ್ ಜೀವಿ, ನಿಖಿಲ್, ಫ್ಯಾಮಿಲಿಯಿಂದ ಅಷ್ಟೇ. ಆ್ಯಂಡ್ ಡಿಗ್ರಿ ಫ್ರೆಂಡ್ಸ್ ಅಷ್ಟೇ ವಿಶ್ ಮಾಡಿದ್ದು, ಯಾರೂ ವಿಶ್ ಮಾಡಿಲ್ಲ. ಬಟ್ ಅದಕ್ಕಿಂತ ಖುಷಿ ಏನಂತ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ತುಂಬಾ ವಿಶಸ್ ಬಂದಿತ್ತು. ಹ್ಯಾಪಿ ನ್ಯೂ ಇಯರ್, ನಿಮ್ಮ ಲೈಫ್ಗೆ ಇನ್ನೂ ಕಲರ್ಫುಲ್ ಆಗಿರಲಿ, ಹೊಸತನ ತರಲಿ, ಈ ಥರ ಎಲ್ಲ ವಿಶ್ ಮಾಡಿದ್ರಿ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನನಗೆ 2025 ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೋ ಕೇಳಿದ್ರು, ನಿಮಗೆ ಯಾವ ಕಲರ್ ಇಷ್ಟ, ಯಾವ ಸಾಂಗ್ ಇಷ್ಟ, ಯಾವ ಹೀರೋ ಇಷ್ಟ, ಯಾವ ಹೀರೋಯಿನ್ ಇಷ್ಟ, ಈ ಥರ ಎಲ್ಲ. ನನಗೆ ಯಶ್ ಬಾಸ್ ಅಂದರೆ ತುಂಬ ಇಷ್ಟ. ಚಿಕ್ಕ ಹುಡುಗಿ ಇದ್ದಾಗಿದ್ದ ಯಶ್ ಬಾಸ್ ಅಂದರೆ ಹುಚ್ಚು ಪ್ರೀತಿ, ಹುಚ್ಚು ಅಭಿಮಾನ. ಒಂದ್ಸಲ ಆದರೂ ಅವ್ರನ್ನ ಭೇಟಿ ಆಗಬೇಕು ಅನ್ನೋ ಹುಚ್ಚಿದೆ ನನಗೆ. ತುಂಬ ಆಗ್ತೀನಿ ಅನ್ನೋ ನಂಬಿಕೆ ಇದೆ, ದೇವರಿದ್ದಾನೆ. ಆ್ಯಂಡ್ ನನಗೆ ಹೀರೋಯಿನ್ ಅಂದರೆ ರಾಧಿಕಾ ಮ್ಯಾಮ್ ಇಷ್ಟ. ಒಂದು ಸ್ಟೋರಿ ಹೇಳ್ಬೇಕಂದ್ರೆ, ನನಗೆ ಯಶ್ ಬಾಸ್, ರಾಧಿಕಾ ಮ್ಯಾಮು ಚಿಕ್ಕ ಹುಡುಗಿ ಇದ್ದಂಗಿಂದ ಇಷ್ಟ. ಅವರಿಬ್ರು ಮದುವೆ ಆಗ್ತಿದ್ದಾರೆ ಅಂತ ಕೇಳೋಕೆ ನನಗೆ ಶಾಕು. ನಾನು ಇಷ್ಟಪಟ್ಟಿರೋ ಹೀರೋಯಿನ್ನೇ ಮದುವೆ ಆಗ್ತಿದ್ದಾರೆ ಅಂತ ತುಂಬ ಶಾಕ್ ಆಗಿತ್ತು. ಬಟ್ ನನಗೆ ರಾಧಿಕಾ ಮ್ಯಾಮ್ ಇಷ್ಟ. ಆ್ಯಂಡ್ ನನಗೆ ಫೇವ್ರೆಟ್ ಕಲರ್ ಅಂತ ಅಂದರೆ ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ. ಸಾಂಗ್ ಅಂತ ಅಂದರೆ ಗಣೇಶ್ ಅವ್ರದ್ದು, ಕನಸಲು ನೂರು ಬಾರಿ ಕರೆಯುವೆ ನಿನ್ನೆ ನಾನು. ಚೆನ್ನಾಗಿ ಹೇಳೋದಿಲ್ಲ, ಬಟ್ ಈ ಸಾಂಗ್ ಅಂದರೆ ತುಂಬ ಇಷ್ಟ. ಏನಾದರೂ ಇದ್ದರೆ ನೀವೇ ಕೇಳಿ ಕಮೆಂಟಲ್ಲಿ ಅಥವಾ ಪ್ರೈವೇಟ್ ಮೆಸೇಜ್ ಹಾಕಿ. ಈ ಥರ ವ್ಲಾಗ್ ಮೂಲಕ ಅಥವಾ ರೀಲ್ಸ್ ಮೂಲಕ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಆ್ಯಂಡ್ ಯಾರಾದ್ರು ನನಗೆ ವಿಶ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ತುಂಬ ಡಿಫ್ರೆಂಟಾಗಿ ವಿಶ್ ಮಾಡಿದ್ರೆ. ನಿಮಗೆ ಲೈಫ್ಗೆ ಹೊಸತನ ತಲ್ಲಿ, ಕಲರ್ಫುಲ್ ಆಗಿರಲಿ, ಈ ಥರ ವಿಶಸ್ ಎಲ್ಲ ಎಷ್ಟೋ ಜನ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಲೈನ್ಸ್ ಬರೆದು ಹಾಕಿದ್ದೀರಾ. ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಗೈಸ್. 2025 ಕೂಡ ನನಗೆ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ.